ತಮ್ಮ 90ನೇ ವಯಸ್ಸಿನಲ್ಲೂ ಕೂಡ ಹ್ಮ್ ಗೆಜ್ಜೆ ಕಟ್ಬಿಟ್ಟು ಅವರು ಯಕ್ಷಗಾನ ಕಲಿಸ್ತಾರೆ. ಖಂಡಿತ. ದಟ್ ಈಸ್ ಹೌ, ಅಲ್ವಾ? ಅವನಿಗೆ ಎಲ್ಲವನ್ನೂ ಆಗೋಗಿ ನನ್ನ ಬದುಕಿನ ಮುಗಿದ. ನಾವ್ ಇವತ್ತಿಗೆ ಏನ್ ಅನ್ಕೊಳ್ತೀವಿ, 40-50 ದಾಟಿ ರಿಟೈರ್ಮೆಂಟ್ ಬಂತು ಅಂದ್ರೆ ನಂದು ಮುಗೀತು, ಇಟ್ ಇಸ್ ಓವರ್. ಅಲ್ಲ, ದೇರ್ ಆಲ್ಸೋ ಆ ರೀತಿಯ ಗುರಿಯನ್ನ ಇಟ್ಕೊಂಡು ಬದುಕೋದಿದೆಯಲ್ಲ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ. ಎಸ್, ಇಬ್ರು ಉದಾಹರಣೆ ಸಂತೋಷ ಕೊಟ್ರಿ. ಇರಬೇಕು. ನಾನು ಶಿವರಾಮ್ ಕಾರಂತರ 2 ಸಮಾರಂಭಗಳು, ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳ ನಿರೂಪಣೆ ಮಾಡಿದ ಒಂದು ಸುಯೋಗ ನನಗೆ ಲಭ್ಯ ರಾಜ್ಕುಮಾರ್ ಭಾಗವಹಿಸಿದ ಒಂದು ಕಾರ್ಯಕ್ರಮ ನಿರೂಪಣೆ ಮತ್ತು ರಾಜ್ಕುಮಾರ್ ಜೊತೆ ಒಂದು 15 ನಿಮಿಷ ವೈಯಕ್ತಿಕವಾಗಿ ಮಾತನಾಡಿದ ಅನುಭವ ನನ್ನದಾಗಿತ್ತು. ಇವತ್ತು ನಮ್ಮ ಜೊತೆ ಕಾಲೇಜ್ ಪ್ರಿನ್ಸಿಪಾಲ್ ಡಾಕ್ಟರ್ ಹರಿಪ್ರಸಾದ್ ಇದ್ದಾರೆ. ಹರಿಪ್ರಸಾದ್, ನಮ್ಮ ಸಂವಾದ ಹೇಗಿತ್ತು? ಮತ್ತು ನವೀನ್ ಕುಮಾರ್ ಅವ್ರಿಗೆ ಏನಾದ್ರು ಪ್ರಶ್ನೆ ಕೇಳೋದಿದ್ರೆ ಕೇಳ್ಬೋದು. ನವೀನ್ ಕುಮಾರ್, ಗುರಿ ಯಶಸ್ಸಿನ ಗರಿ ಶೀರ್ಷಿಕೆ ನಾನು ಕೊಟ್ಟಿದ್ದೀನಿ, ವಿಷಯ ಅವರು ಮಾತಾಡಿದ್ದಾರೆ. ಓಕೆ, ಇವತ್ತು ಒಟ್ಟಾರೆ ಸಂವಾದ ಹೇಗನ್ನಿಸ್ತು? ನವೀನ್, ಒಂದು 2 ಮಾತು ಹೇಳ್ಬಿಡಿ, ಆಮೇಲೆ ಹರಿಪ್ರಸಾದ್ ಮಾತಾಡಿಸ್ತಾರೆ. ನಾನ್ ಮಾತಾಡ್ಲಿ? ಅಂದ್ರೆ ಒಟ್ಟಾರೆ Yes. ಸಂವಾದ ನಿಮ್ಗೆ ಒಂದು ರೇಟಿಂಗ್ ಕೊಟ್ಕೊಳ್ಳೋದಾದ್ರೆ ಹೇಗೆ ಅನಿಸ್ತಾ ಇದೆ? ವಿಶೇಷವಾಗಿ ಚೆನ್ನಾಗಿ ಬಂತು ಸರ್, ಚೆನ್ನಾಗಿ ಬಂತು. ಯಾಕೆಂತಂದ್ರೆ ಇದು ಯಾವುದೇ, ನೀವು ಹೇಳಿದಾಗ ಇದು ಸಂವಾದ, ಇದು ಏಕಮುಖ ಪ್ರಕ್ರಿಯೆ ಅಲ್ಲ, ದ್ವಿಮುಖ ಪ್ರಕ್ರಿಯೆ ಅಲ್ವಾ? ಇಟ್ ಇಸ್ ಅ 2 ವೇ ಪ್ರೋಸೆಸ್. ಯಾವುದೇ ಆಗ್ಲಿ, ಯಾವುದೇ ಸಂವಾದ ಯಶಸ್ವಿ ಆಗೋದು ಯಾವಾಗ? ಇಂಟ್ರಾಕ್ಷನ್ಸ್ ಇದ್ದಾಗ. ಇಂಟ್ರಾಕ್ಷನ್ಸ್ ಥ್ರೂ ರೈಟ್ ಕ್ವೆಶ್ಚನ್ಸ್. ನೀವು ಅದನ್ನ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ವಿಚಾರವನ್ನು ಹೇಳಿದಾಗ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇಕಾದಂತ ಅಂಶಗಳು ಹೊರಗೆ ಬರ್ತಾ ಹೋಗ್ತವೆ. ಇದು ಸರಿಯಾದಂತ ಮಾರ್ಗ, ಇದು ಸಂವಾದವನ್ನ ತಗೊಂಡು ಹೋಗುವಂತ ಒಂದು ಸೂಕ್ತವಾದಂತ ಮಾರ್ಗ. ಹಾಗೇನೆ ನನಗೆ ಬಹಳ ಸಮಾಧಾನ ಅನಿಸ್ತು. ಕಳೆದ ಸಾರಿ ನಾನೇನು ನಿಮ್ಮ ಒಂದು ವೇದಿಕೆಯಲ್ಲಿ ಬಂದಿದ್ದೆ, ಅದಕ್ಕಿಂತಲೂ ಹೆಚ್ಚಿನ ತೃಪ್ತಿ ಈ ಬಾರಿ ಸಿಕ್ತು ಅಂತ ನಾನು ಪ್ರಾಮಾಣಿಕವಾಗಿ ಹೇಳೋದಕ್ಕೆ ಡಾಕ್ಟರ್ ಹರಿಪ್ರಸಾದ್, ಪ್ರಿನ್ಸಿಪಾಲ್. ಬಹಳ ಸೊಗಸಾಗಿ ಮೂಡ್ ಬಂತು ಸರ್ ಕಾರ್ಯಕ್ರಮ. ಸಾಹಿತ್ಯಿಕವಾಗಿ ಮಾತಾಡ್ತಿರುವಂತದ್ದು ಸರ್. ಅವ್ರ ಅನುಭವ ಪಾಕ ಅಂತ ಹೇಳ್ಬೋದು. ಒಂದೊಂದು ಮಾತು, ಒಂದೊಂದು ಅಕ್ಷರವೂ ಸಹ ನೆನಪಿಟ್ಕೋಬೇಕು. ಒಂದು ವಿಡಿಯೋನ ಇನ್ನೊಂದ್ಸತಿ ನೋಡಿ ನಾವು ಅದನ್ನ ನೋಡಿದಂತ ಸಂದರ್ಭದಲ್ಲಿ ಗುರಿ ಏನಕ್ಕೆ ಬೇಕು, ಹೇಗೆ ಇಟ್ಕೋಬೇಕು, ಅದಕ್ಕೆ ಏನೇನು ಅಂಶಗಳು ಅಳವಡಿಕೆ ಮಾಡ್ಕೋಬೇಕು ಅಂತಕ್ಕಂಥ ಪರಿಪೂರ್ಣ ಜ್ಞಾನ ನಮ್ಗೆ ಬರುತ್ತೆ ಅಂತಕ್ಕಂಥದ್ದು ಒಂದು ಕ್ವಶನ್ ಸರ್ ಕೇಳ್ಬೇಕಂತಂದ್ರೆ, ಇವತ್ತಿನ ವಿದ್ಯಾರ್ಥಿಗಳಿಗೆ ಗುರಿಯ ಅವಶ್ಯಕತೆ ಎಷ್ಟು ಇದೆ ಅಂತ ಸರ್ ನನಗೆ ವಿದ್ಯಾರ್ಥಿಗಳು ಬೇಕಾಗಿರುವಂತದ್ದು ಗುರಿನೇ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳು ಹೇಳ್ಬೇಕಾಗಿ ನನ್ನ ಒಂದು ಪ್ರಶ್ನೆ. ಬಹಳ ಮುಖ್ಯವಾದಂತ ಪ್ರಶ್ನೆ ಕೇಳಿದ್ರಿ. ಇವತ್ತಿನ ಸಂದರ್ಭದಲ್ಲಿ ಇದನ್ನ ವಿದ್ಯಾರ್ಥಿಗಳ ಗಮನದಲ್ಲಿ ಇಟ್ಕೊಂಡೇ ನಾವು ಈ ತರದ ಒಂದು ವಿಚಾರವನ್ನು ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಅವರೇ ಮುಂದಿನ ಭವಿಷ್ಯ ಅಲ್ವಾ? ಇವತ್ತಿನ ಸಂದರ್ಭ ಏನಾಗಿದೆ ಅಂತಂದ್ರೆ, ಅವರಲ್ಲಿ ಇವತ್ತಿನ ವಿದ್ಯಾರ್ಥಿಗಳನ್ನ ಗಮನಿಸಿ ನೋಡಿ, ದೇ ಆರ್ ಆಲ್ ವೆರಿ ಇಂಟೆಲಿಜೆಂಟ್ ಕೋಶಂಟ್ ಸಿಕ್ಕಾಪಟ್ಟೆ ಇದೆ ಅವರಲ್ಲಿ, ಐಕ್ಯೂ ಸಿಕ್ಕಾಪಟ್ಟೆ ಇದೆ. ಆದ್ರೆ ಇಮೋಷನಲ್ ಕೋಶಂಟ್ ಇಲ್ಲ ಅವರಲ್ಲಿ, ಭಾವನಾತ್ಮಕ ಗುಣಾಂಕ ಇಲ್ಲ, ಸಂಬಂಧದ ಗುಣಾಂಕ ಇಲ್ಲ. ಇವುಗಳು ಕೂಡ ಅವರಿಗೆ ಬದುಕಿನ ಒಂದು ಗುರಿ ಆಗ್ಬೇಕು. ಒಳ್ಳೆ ಸಂಬಂಧ ಇಟ್ಕೊಳ್ಳೋದು ಒಂದು ಗುರಿನೇ ಅಲ್ವಾ? ಇವತ್ತಿನ ಹೆಚ್ಚಿನ ಸಂದರ್ಭದಲ್ಲಿ ನಾವು ಆ ತರದ ಗುರಿಯೇ ಇಲ್ಲ ಅವರಿಗೆ. ಅವ್ರು ಬುದ್ಧಿವಂತರು, ಮಾರ್ಕ್ಸ್ ತೆಗೆಯೋದ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡಿಸ್ಕೊಳ್ಳೋದೇ ಬೇಡ, ದೇ ವಿಲ್ ಡೂ ಇಟ್, ಮಾಡ್ತಾರೆ. ಆದ್ರೆ ಯಾಕೆ ಎಲ್ಲವನ್ನು ತೆಗೆದ ಮೇಲೂ ಫೇಲ್ಯೂರ್ ಆಗ್ತಾರೆ? ಯಾಕೆ ಅವರಿಗೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ? ಅಥವಾ ಯಾವ್ದೊಂದು ಜಾಬಿಗೆ ಹೋಗ್ತಾರೆ, ಅಥವಾ ಇನ್ನೊಂದ್ ಕಡೆ ಹೋಗ್ತಾರೆ. ಹೆಚ್ಚಿನ ಸಂದರ್ಭ ಇವತ್ತು ನಾವು ನೋಡ್ತೀವಿ, ಚಿಕ್ಕ ವಯಸ್ಸಿಗೆ ಚಿಕ್ಕ ಕಾರಣಗಳಿಗೆ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಸಂದರ್ಭಗಳು ನಿರ್ಮಾಣ ಆಗ್ತದೆ. ಇದಕ್ಕೆ ಕಾರಣ ಏನು? ಅವರಲ್ಲಿ ಭಾವನಾತ್ಮಕ ಗುಣಾಂಕ ಇಲ್ಲ. ಆ ಭಾವನೆಗಳ ಮಹತ್ವವನ್ನ ಬೆಳೆಸುವಂತಹ ಕೆಲಸ ಕೂಡ ಆಗ್ಬೇಕು. ಅದು ಕೂಡ ಒಂದು ಗುರಿನೇ, ಅದು ಒಂದು ಬದುಕಿನ ಗುರಿನೇ. ನನ್ನ ಬದುಕನ್ನ, ನನ್ನ ಕುಟುಂಬವನ್ನ ಚೆನ್ನಾಗಿಟ್ಕೊಳ್ಳೋದು ಒಂದು ಗುರಿನೇ. ಆ ರೀತಿಯ ಆಲೋಚನೆಯನ್ನು ಕೂಡ ಅವರಿಗೆ ನಾವು ಹಾಗೆ ಕೊಟ್ಟಾಗ ಅದ್ರ ಜೊತೆಗೆ ಏಕಾಗ್ರತೆ. ಹೌದು ನೋಡಿ, ಇವತ್ತಿನ ಮಕ್ಕಳಲ್ಲಿ ಪೇಷನ್ಸ್ ಬಹಳ ಕಮ್ಮಿ, ಅವರಲ್ಲಿ ತಾಳ್ಮೆ ಇಲ್ಲ, ತಕ್ಷಣ ಆಗ್ಬಿಡ್ಬೇಕು. ನಾನು ಹೇಳಿದಂಗೆ ಬುದ್ಧಿವಂತರು ಹೌದು, ಅದೆಲ್ಲ ಇಮಿಡಿಯೇಟ್ ಆಗ್ಬಿಡ್ಬೇಕು, ಅವ್ರು ನೇರಕ್ಕೆ ಆಗ್ಬೇಕು. ಎಂಪತಿ ಇಲ್ಲ ಅವರಿಗೆ, ಇನ್ನೊಬ್ಬರ ಜಾಗದಲ್ಲಿ ನಿಂತು ಯೋಚನೆ ಮಾಡುವಂತಹ ಮನಸ್ಥಿತಿ ಇಲ್ಲ. ಈ ತರದ ನಾನು ಹೇಳೋ ಇದೇನ್ ಸಾಫ್ಟ್ ಸ್ಕಿಲ್ಸ್ ಅಂತ ಹೇಳ್ತೀವಲ್ಲ, ಈ ಸಾಫ್ಟ್ ಸ್ಕಿಲ್ಸಿನ ಗುರಿಗಳನ್ನ ಇಟ್ಕೊಂಡ್ಬಿಟ್ಟು ಅವರಿಗೆ ನಾವು ಬದುಕಿನ ಪಾಠವನ್ನು ಕಲಿಸ್ಬಿಡಬೇಕು. ನೀವು ಪ್ರಾಂಶುಪಾಲರಾಗಿರೋದ್ರಿಂದ ನಿಮ್ಮ ಮಕ್ಕಳಿಗೆ ಈ ರೀತಿಯ ವ್ಯಾಲ್ಯೂಸ್ ಕೊಡೋದನ್ನ ಗುರಿ ಇಟ್ಕೊಳ್ಳಿ. ವ್ಯಾಲ್ಯೂಸ್ ಅನ್ನು ಕೂಡ ಒಂದು ಗುರಿಯಾಗಿ ಕಟ್ಕೊಳ್ಳೋದನ್ನ ಅವ್ರ ಬದುಕಿನಲ್ಲಿ ಇಟ್ಕೊಳ್ಳಿ. ನೋಡಿರ್ಬೋದು ನೀವು ಎಷ್ಟೋ ಕಡೆ ವಿಪರೀತ ಡೈವರ್ಸ್ಗಳು ಅಲ್ವಾ, ವಿಚ್ಛೇದನಗಳು ಎಲ್ಲಿ ನೋಡಿದ್ರು ಅದೇ ಕಂಡು ಬರ್ತಾ ಇದೆ. ಯಾಕೆ? ಕಾರಣ ಏನು ಅಂದ್ರೆ ಅವರಲ್ಲಿ ಈ ರೀತಿಯ ಮನಸ್ಥಿತಿ ಇದೆ. ಇದನ್ನ ತಿದ್ದುವ ಪ್ರಯತ್ನ ನಮ್ಮ ಕಡೆಯಿಂದ ಖಂಡಿತವಾಗಿಯೂ ಆಗ್ಬೇಕು. ಆ ತರದ ಗುರಿಯನ್ನ ಕಟ್ಟೋದ್ರ ಜೊತೆಗೆ ಏಕಾಗ್ರತೆಯನ್ನ ಕೊಡಿ, ಅವರಿಗೆ ತಾಳ್ಮೆಯನ್ನ ಕಲಿಸುವ ಕೆಲಸವನ್ನು ಮಾಡಬೇಕು. ಇವನ್ನೆಲ್ಲ ಮಾಡೋದ್ರಿಂದ ಅವರ ನಿಜವಾದಂತಹ ಒಂದು ಒಟ್ಟಾರೆ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ ಅಂತ ನಾನು ಹೇಳೋದು.
ಎಸ್, ಥ್ಯಾಂಕ್ ಯು Okay. ಸರ್. Thank you. ಶೋಭಾ ಜಿ ಕೆ ಅವರು ವೆರಿ ಗುಡ್ ಡಿಸ್ಕಷನ್, ಥ್ಯಾಂಕ್ ಯು ಬೋತ್ ಅಂತ ಟೈಪ್ ಮಾಡಿದ್ದಾರೆ. ಶೋಭಾ, ಥ್ಯಾಂಕ್ ಯು ವೆರಿ ಮಚ್. ಈಗ ಗಂಗಾವತಿಯ ಟೀಚರ್ ಶೈಲಜಾ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಎಸ್ ಶೈಲಜಾ. ನಮಸ್ಕಾರ ಸರ್. ಮೊದಲೇದಾಗಿ ಇಂದಿನ ಸಂವಾದ ತುಂಬಾ ಹೆಚ್ಚಿನ ಮಾಹಿತಿಯನ್ನ ನಮಗೆ ಬದುಕಿನ ಬಗ್ಗೆ ಕೊಟ್ಕೊಡ್ತು ಸರ್. ಮೊದಲು ಗುರಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಇನ್ನೂ ಹೆಚ್ಚಿನ ಕ್ಲಾರಿಟಿ ಬರೋದಕ್ಕೆ ಸಹಾಯಕ ಆಯ್ತು ಸರ್. ಇವತ್ತಿನ ದಿನಮಾನದಲ್ಲಿ ತಾವು ಕೊನೆಯದಾಗಿ ಹೇಳಿದ್ರಲ್ಲ ಸರ್, ಅದು ನಮ್ಮ ಬದುಕಿಗೆ ಮೊದಲೇದಾಗೆ ನಾವು ಇಟ್ಕೋಬೇಕಾದ ಗುರಿ ಅಂತ ಗೊತ್ತಾಯ್ತು ಸರ್. ಆನಂದವೇ ಬದುಕಿನ ನಿಜವಾದ ಗುರಿ ಅಂತ ಬುದ್ಧ ಅವ್ರು ಹೇಳಿರ್ತಕ್ಕಂಥ ಕೋರ್ಸ್ ತಾವು ಇಲ್ಲಿ ಉಲ್ಲೇಖ ಮಾಡಿ ಅದ್ರದ ವಿಶ್ಲೇಷಣೆ ತಿಳಿಸಿದ್ರಲ್ಲ ಸರ್, ನನಗೆ ತುಂಬಾ ಇಷ್ಟ ಆಯ್ತು ಸರ್ ಅದು. ಹಾಗೇನೆ ತಾವು ಈ ಗುರಿಯನ್ನ ಮುಟ್ಬೇಕಾದ್ರೆ ಮನುಷ್ಯನಲ್ಲಿ ಏನೇನು ಕ್ವಾಲಿಟೀಸ್ ಇರ್ಬೇಕು ಅಂತ ಏಕಾಗ್ರತೆ ಬಗ್ಗೆ ಮತ್ತೆ ನಮ್ಗ ಕುತೂಹಲ, ಆಸಕ್ತಿ, ಇವು 10 ವಿಷಯಗಳ ಬಗ್ಗೆ ಹೇಳ್ಕೊಟ್ಟಿಲ್ಲ ಸರ್. ತುಂಬಾ ನಮ್ಗೆ ಅದು ನಿಜವಾಗ್ಲೂ ನಮ್ಮ ಪ್ರತಿ ಗುರಿಯಲ್ಲಿ ನಮ್ಮನ್ನ ನಾವು ಅಂತರಾವಲೋಕನ ಮಾಡ್ಕೊಳ್ಳೋದಕ್ಕೆ, ನಮ್ಮನ್ನ ನಾವು ಮತ್ತೆ ಹೊಸದಾಗಿ ನಮ್ಮ ಉತ್ಸಾಹವನ್ನ ಬೆಳೆಸ್ಕೊಳ್ಳೋದಕ್ಕೆ, ಜೀವನೋತ್ಸಾಹವನ್ನ ತುಂಬಾ ಸಹಾಯಕ ಆಯ್ತು ಸರ್. ಹಾಗೆ ಇನ್ನೊಂದು ನನಗೆ ಇಲ್ಲಿ ಬಹಳ ಇಷ್ಟ ಆಗಿರೋದಂದ್ರೆ ಸರ್, ತಮ್ಮ ಮಾತಿನಲ್ಲಿ ಈಗ ಸ್ಮಾರ್ಟ್ ಗೋಲ್ ಬಗ್ಗೆ ಹೇಳಿದ್ರಿ ಸರ್. ಹಾಗೆ ವೇದಿಕೆ ಭಯ, ಅದಕ್ಕೆ ಮೂಲ ಕಾರಣ ಕೀಳರಿಮೆ. ನಮ್ ಸರ್ ಕೂಡ ಅದ್ರ ಬಗ್ಗೆ ಜಾಸ್ತಿ ಹೇಳ್ತಾ ಇರ್ತಾರೆ. ನಾವು ಅವ್ರ ಸರ್ ಬುಕ್ಕ ಕೂಡ ಓದಿದೀವಿ ಸರ್ ಅದು ಕೀಳರಿಮೆ ಬಗ್ಗೆ. ಹೌದು ಸರ್, ಇಂದಿನ ದಿನಮಾನದಲ್ಲಿ ಅದು ಬಹಳಷ್ಟು ಆಳವಾಗಿ ನಾನಾ ರೂಪಗಳಲ್ಲಿ ಬೇರೂರು ಬಿಟ್ಟಿದೆ ಮನುಷ್ಯನ ಮನಸ್ಸಿನಲ್ಲಿ ಅಂತರ್ಗತವಾಗಿ. ಇದೀಗ ಹರಿಪ್ರಸಾದ್ ಸರ್ ಒಂದು ಕ್ವಶನ್ ಕೇಳ್ತಾ ಇದ್ರು ಸರ್ ಯುವಕರ ಬಗ್ಗೆ. ಹೌದು ಸರ್, ಇಂದಿನ ದಿನಮಾನದಲ್ಲಿ ಬಹುತೇಕ ಎಲ್ಲರ ಗಮನ ಅಂಕದತ್ತ ಇದೆ ಸರ್. ಇಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಮೌಲ್ಯವನ್ನ ಹೇಗೆ ಬೆಳೆಸ್ಬೇಕು ಸರ್? ಅದನ್ನ ಹೇಗೆ ನಾವು ಖಂಡಿತವಾಗಿ ಹೌದು, ಬೋಧನೆಯಲ್ಲಿ ಖಂಡಿತವಾಗಿ ಹೌದು. ಅಳವಡಿಸ್ಕೋಬೇಕನ್ನೋದು ನನ್ನ ಪ್ರಶ್ನೆ ಹೌದು, ಸರ್. ಅಂಕಗಳ ಕಡೆಗೆ ನಾಗಾಲೋಟ ಆಗ್ಬಿಟ್ಟಿದೆ ಅಲ್ವಾ? ಹಿಂದೆಲ್ಲ ಇವತ್ತು 100ಕ್ಕೆ 100 ಬಂದ್ರೂ ಕಮ್ಮಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ವಾ? ಆದರೆ ನಿಜವಾದ ಜ್ಞಾನ ಅನ್ನುವಂತಹದ್ದು ನಮಗೆ ಬರೀ ಪದವಿಗಳಿಂದಾಗ್ಲಿ ಅಂಕಗಳಿಂದಾಗ್ಲಿ ಬರೋದಿಲ್ಲ. ನಿಜವಾಗಿ ಜ್ಞಾನ, ಈ ಸಾಲು ಮರದ ತಿಮ್ಮಕ್ಕ ಇವತ್ತಿಗೂ ಸ್ಮರಣೆ ಮಾಡ್ತೀವಿ ನಾವು. ಸಾಲು ಮರದ ತಿಮ್ಮಕ್ಕ ನಿರಕ್ಷರಷ್ಟೇ, ಒಂದು ಅಕ್ಷರನೂ ಓದಿಲ್ಲ. ಆದ್ರೆ ಆ ಎನ್ವಿರಾನ್ಮೆಂಟಲ್ ಸೈನ್ಸ್ ನಲ್ಲಿ ಅಥವಾ ಇಂಜಿನಿಯರಿಂಗ್ ನಲ್ಲಿ PhD ಡಬಲ್ ಡಿಗ್ರಿ ಮಾಡಿದವರಿಗಿಂತ ಹೆಚ್ಚಿನ ಕೆಲಸನ ಅವ್ರು ಮಾಡಿದ್ದಾರೆ. ಅದು ಸಾಧ್ಯ ಆಗಿದ್ದು ಅವ್ರ ಜ್ಞಾನದಿಂದ, ವಿದ್ಯೆಯಿಂದಲ್ಲ. ವಿದ್ಯೆಗೂ ಜ್ಞಾನಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದ ಅಲ್ಲ ಮಂಕುತಿ. ಬಹಳ ಅದ್ಭುತವಾಗಿ ಹೇಳ್ತಾರೆ DVG ಅವರು. ಪುಸ್ತಕ ಓದೋದ್ರಿಂದ ನಮಗೆ ಪದವಿಗಳು ಸಿಗ್ತಾವೆ ನಿಜ, ಆದರೆ ನಿಜವಾದ ಅರಿವು ಸಿಗೋದು ಯಾವುದರಿಂದ? ನಮ್ಮ ಚಿತ್ತದೊಳು ಬೆಳೆದ ಅರಿವು, ನನ್ನ ಅನುಭವದಿಂದ, ನನ್ನ ಮನಸ್ಸಿನ ಆಳದಿಂದ ಹುಟ್ಟುತ್ತಲ್ಲ. ಅದನ್ನೇ ಶರಣರು ಹೇಳಿದ್ದು, ಅರಿವೇ ಗುರು ಅಂತ. ಅದು ಹೇಗಿರುತ್ತೆ ಅಂದ್ರೆ, ಒಂದು ಮರ ಸಹಜವಾಗಿ ಬೆಳೆದು ಹೂ ಬಿಟ್ಟರೆ ಹೇಗಿರುತ್ತೋ ಹಾಗಿರುತ್ತದೆ. ಅಂತಹ ಅರಿವಿದ್ರೆ ಮಾತ್ರ ನಿಜವಾದ ಅರಿವು. ಬರೀ ಪುಸ್ತಕದ ಬದನೆಕಾಯಿಂದ ಬರೋದಿಲ್ಲ, ಶಾಸ್ತ್ರೀತನದಿಂದ ಅಲ್ಲ ಮಂಕುತಿ. ಆ ನಿಟ್ಟಿನಲ್ಲಿ ನಾವು, ಇದು ಒಂದು ಮೌಲ್ಯ ಕೂಡ ಒಂದು ವಿಷಯ ಆಗ್ಬೇಕು ಮಕ್ಕಳಿಗೆ. ಆ ನಿಟ್ಟಿನಲ್ಲಿ ವ್ಯಕ್ತಿತ್ವ ವಿಕಸನನೂ ಕೂಡ ಇದು ವಿಷಯ ಆಗ್ಬೇಕು. ಅದನ್ನ ಕೊಡುವ ಪ್ರಯತ್ನವನ್ನ ನಾವು ನಿರಂತರವಾಗಿ ಮಾಡಬೇಕು. ಇದು ಶಾಲೆನಲ್ಲೂ ಆಗ್ಬೇಕು, ಮನೆಯಲ್ಲೂ ಆಗ್ಬೇಕು. ಮನೆಯಲ್ಲೂ ನಾವು ಇದನ್ನ ಮಕ್ಕಳಿಗೆ ಹೇಳ್ಕೊಡೋ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಡ್ಬೇಕು. ಅಂಕ ಅನ್ನುವಂಥದ್ದು ಒಂದು ಪಾರ್ಟ್. ಅದನ್ನ ಬರದೇ ಹೋದ್ ಮಾತ್ರಕ್ಕೆ ನಿಮ್ಗೆ ಗೊತ್ತಿರ್ಬೋದು, ಮೈಕ್ರೋಸಾಫ್ಟಿನ ನಮ್ಮ ಬಿಲ್ ಗೇಟ್ಸ್ ಅವರು ಒಂದ್ ಕಡೆ ಹೇಳ್ತಾರೆ, ನಾನು ಸ್ಕೂಲ್ನಲ್ಲಿ 3rd ಕ್ಲಾಸಲ್ಲಿ ಪಾಸ್ ಆಗ್ತಿದ್ದೆ, ಆದ್ರೆ ನಾನು ಮೈಕ್ರೋಸಾಫ್ಟ್ ಕಂಪನಿಯ ಮಾಲೀಕ. ಅದ್ರಲ್ಲಿ ಡಿಸ್ಟಿಂಕ್ಷನ್ ರ್ಯಾಂಕ್ ಬರ್ತಿದ್ದವರು ಅವರು ನನ್ನ ಕಂಪನಿಯ ಉದ್ಯೋಗಿಗಳು. ಅಂದ್ರೆ ಅಂಕ ಎಲ್ಲವನ್ನು ನಿರ್ಣಯ ಮಾಡೋದಿಲ್ಲ. ಇದನ್ನ ನಾವು ನಿರಂತರವಾಗಿ ಮಕ್ಕಳಲ್ಲೂ ಕೂಡ ಈ ಆಲೋಚನೆ ಕೊಡ್ಬೇಕು ಅಂತ. ಎಸ್, ತುಂಬಾ ಸಂತೋಷ. ಶೈಲಜಾ ಅವರೇ, ನಾನು ಗುರಿಗಳೆಡೆಗೆ ಗುರಿ ಇಡೀ ಕೋರ್ಸ್ ಮಾಡಿದೆ, ನೀವು ಕೂಡ ಅದರಲ್ಲಿ ವೈಯಕ್ತಿಕವಾಗಿ ಭಾಗವಹಿಸಿದ್ರಿ. ಆ ಕೋರ್ಸ್ ವಿಡಿಯೋಗಳನ್ನ ತೆಗೆದುಕೊಂಡು ಪರ್ಚೇಸ್ ಮಾಡ್ಕೊಂಡು ತಗೊಂಡು ನೋಡೋದ್ರಿಂದ ಏನ್ ಲಾಭ ಇದೆಯಮ್ಮ? ಸರ್, ಮೊದಲನೇದಾಗಿ ಆ ಗುರಿ ಅಂದ್ರೇನು, ಗುರಿಯಲ್ಲಿ ಎಷ್ಟು ವಿಧಗಳಿವೆ, ಆ ಗುರಿಯನ್ನ ನಾವು ಮುಟ್ಟೋದಕ್ಕೆ ಏನೇನು ಅಡೆತಡೆಗಳು ಬರ್ತಾವ, ಅವುಗಳನ್ನ ಹೇಗೆ ನಾವು ಮೀರ್ಕೊಂಡು ಹೋಗ್ಬೇಕು, ನಮ್ಮ ಮನೋಭಾವ ಹೇಗಿರ್ಬೇಕು, ಹಾಗೆ ವಿಷನ್ ಬೋರ್ಡ್ ಬಗ್ಗೆ, ಹೀಗೆ ತಾವು ಅದರಲ್ಲಿ ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರಿ ಸರ್. ಯಾರೇ ವ್ಯಕ್ತಿ ಆಗ್ಲಿ, ಯಾವುದೇ ಕ್ಷೇತ್ರದಲ್ಲಿರ್ಲಿ, ಆ ಒಂದು ಗುರಿಯನ್ನ ತಮ್ಮ ಕ್ಷೇತ್ರದ ಆಸಕ್ತಿ ಮತ್ತು ಕ್ಷೇತ್ರಕ್ಕೆ ಅನುಗುಣವಾಗಿ ಇಟ್ಕೊಂಡು ಅದನ್ನ ನಿತ್ಯ ತಾವು ವರ್ಕ್ ಮಾಡ್ತಾ ಹೋದ್ರೆ ಆ ಗುರಿಯನ್ನ ಖಂಡಿತವಾಗಿ ಮುಟ್ಟೋಕ್ ಸಾಧ್ಯ ಅನ್ನೋದು ಆ ವಿಡಿಯೋದಲ್ಲಿ ಇದೆ ಸರ್. ಅದು ಪ್ರತಿಯೊಬ್ಬರಿಗೂ ಕೂಡ ಅದು ಉಪಯೋಗ ಆಗುತ್ತೆ ಸರ್. ಹಾಗೆ ಸರ್ ಕೂಡ ಈಗ ಹೇಳಿದ್ರಲ್ಲ ಸರ್, ನಾವು 100 ಗುರಿ ಇಟ್ಕೊಂಡ್ರೆ 80 ಸಾಧಿಸಿದ್ರು ಕೂಡ ಅದು ಸಾಧನೆನೇ ಅಂತ.
ಅಂದ್ರೆ Correct. 100ಕ್ಕೆ 100 ಅಲ್ಲದೆ ಇದ್ರು 80 ಮಾಡಿದ್ರು ಅದು ಸಾಧನೆನೆ. ಅಂತ ಒಂದು ಮನೋಭಾವ ಇನ್ನೂ ಹೆಚ್ಚು ಬಲಗೊಳ್ಳೋದಕ್ಕೆ ಅಂತ ವಿಡಿಯೋಗಳು ಸಹಾಯಕ ಆಗುತ್ತೆ ಸರ್. ಎಸ್ ಶೈಲಜಾ, ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ನಿಮಗೆ ಆ ಕೋರ್ಸ್ ಪರ್ಚೇಸ್ ಮಾಡಬೇಕಂದ್ರೆ ಕೇವಲ 299 ರೂಪಾಯಿಗಳಿಗೆ ಲಭ್ಯ ಇರುತ್ತೆ. 9341259267ಗೆ ಕರೆ ಮಾಡಿ ಅಂತ ಹೇಳ್ತಾ, ಈಗ ನಮ್ಮ ಜೊತೆ ತುಮಕೂರಿನ ಡಾಕ್ಟರ್ ವೀರ ಹನುಮಪ್ಪ ಅವರಿದ್ದಾರೆ, ಆಯುರ್ವೇದಿಕ್ ಡಾಕ್ಟ್ರು. ಎಸ್ ವೀರ ಹನುಮಪ್ಪ ಅವರೇ, ನಮ್ಮ ನವೀನ್ ಕುಮಾರ್ ಹೊಸದುರ್ಗ ಅವ್ರ ಮಾತು ಕೇಳಿದ್ರೆ ಹೇಗೆ ಅನ್ನಿಸ್ತು? ನಮಸ್ಕಾರ. ನವೀನ್ ಕುಮಾರ್ ಸರ್ಗೆ ಗುರಿ ಯಶಸ್ಸಿನ ಗರಿ ಇದು ಒಂದು ತುಂಬಾ ಅದ್ಭುತವಾಗಿ ಮೂಡಿ ಬಂತು. ಆದ್ರೆ ಪ್ರತಿಯೊಬ್ಬರು ಗುರಿ ಸಾಧಿಸ್ಬೇಕಂತಂದ್ರೆ ಅವರಲ್ಲಿ ಸುಮಾರು ನ್ಯೂನತೆಗಳು ಇರ್ತವೆ. ಇನ್ಫೀರಿಯರ್ ಕಾಂಪ್ಲೆಕ್ಸ್ ಆಗ್ಬೋದು, ಸುಪೀರಿಯರ್ ಕಾಂಪ್ಲೆಕ್ಸ್ ಆಗ್ಬೋದು, ಸುಮಾರು ನ್ಯೂನತೆಗಳನ್ನ ಹೇಳಿದ್ರು. ಅದನ್ನ ನಾವು ಮೀರಿ ಯಾವ ತರ ಹೋಗ್ಬೇಕು ಅಂತ ಅಂದ್ಬಿಟ್ಟು ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಮತ್ತೆ ಬರೀ ಒಂದೇ ಒಂದು ಜ್ಞಾನ ಒಂದೇ ಅಲ್ಲ. ಲಾಸ್ಟ್ ಒಂದು ಮಾತು ಹೇಳಿದ್ರು, ಬರೇ ಬುದ್ಧಿ ಜ್ಞಾನ ಒಂದೇ ಅಲ್ಲ. ನಾವು ಗುರಿ ಸಾಧಿಸ್ಬೇಕಂತಂದ್ರೆ ಒಂದು ಅನುಭವಾತ್ಮಕ ಒಂದು ಗುರಿ ಇರುತ್ತಲ್ಲ, ಅದು ತುಂಬಾ ಪ್ರಾಮುಖ್ಯತೆನ ವಹಿಸ್ತದೆ. ಒಬ್ಬನ ಪರಿವರ್ತನೆ ಆಗ್ಬೇಕಂದ್ರೆ ಒಂದು ಅನುಭವ ಮುಖಾಂತರ ನಾವು ಪರಿವರ್ತನೆ ಹೊಂದಬಹುದು. ಒಂದು ಸರಿಯಾದ ಒಂದು ನಿರ್ಧಾರ, ಒಂದು ಗುರಿ ಇಟ್ಕೊಂಡಾಗ ನಾವು ಅನುಭವಾತ್ಮಕವಾಗಿ ನಾವು ಒಂದು ಜ್ಞಾನವನ್ನು ತಿಳ್ಕೊಂಡಾಗ ಒಂದು ಗುರಿ ಸಾಧಿಸಬಹುದು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ತುಂಬಾ ವಿಚಾರ ತಿಳ್ಕೊಳ್ಳೋದಿದೆ. ಇದನ್ನ ನಾವು ರಿಪೀಟ್ ಆಗಿ ನಾನು ನೋಡ್ಬೇಕು. ಇದನ್ನ ವಿಡಿಯೋನ ನೋಡ್ಬಿಟ್ಟು ನಾನು ಒಂದ್ ಸ್ವಲ್ಪ ತುಂಬಾ ತಿಳ್ಕೊಳ್ಳೋದಿದೆ ನನಗೆ. ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಸರ್. ತುಂಬಾ ನವೀನ್ ಕುಮಾರ್ಗೆ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಸರ್. ಧನ್ಯವಾದಗಳು ಡಾಕ್ಟ್ರೆ. ವೆರಿ ಗುಡ್, ವೆರಿ ಗುಡ್. ಸ್ನೇಹಿತರೆ, ಗಮನಿಸಿದ್ರಲ್ಲ, ನವೀನ್ ಕುಮಾರ್ ನಮ್ಮ ಸ್ನೇಹಿತರು, ನಮ್ಮ JC ಸಂಸ್ಥೆಯಿಂದ ಸಿಕ್ಕಿದ ಒಂದು ಮುತ್ತು ರತ್ನ. ಓಕೆ, ಒಟ್ಟಾರೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಗೆ ಅನ್ನಿಸ್ತು? ವಂದನಾರ್ಪಣೆ ನಮ್ಮ ಶೈಲಜಾ ಮೇಡಮ್ ಮಾಡ್ತಾರೆ. ಎಸ್ ಶೈಲಜಾ ಮೇಡಮ್, ಇವತ್ತಿನ ಕಾರ್ಯಕ್ರಮ ಒಟ್ಟಾರೆ ಹೇಗೆ ಅನ್ನಿಸ್ತು? ಯೂಟ್ಯೂಬ್ ಲೈವ್ ವೀಕ್ಷಕರು ನೋಡ್ತಾ ಇದ್ದೀರಿ, ಆದರೆ ನಿಮ್ಮ ಪ್ರಶ್ನೆಗಳು ಕೇಳಿದರೆ ನಿಮ್ಮ ಪ್ರಶ್ನೆಗಳಿಗೂ ಉತ್ತರ ಕೊಡಿಸ್ತಿದ್ದೆ. ಲೈವ್ ಮುಗಿದ್ರೂ ಪರವಾಗಿಲ್ಲ, ನೀವು ಪ್ರಶ್ನೆ ಕೇಳ್ತಾರಿ. ನವೀನ್ ಅವ್ರಿಗೂ ಆಗಾಗ ಈ ವಿಡಿಯೋ ನೋಡಿ ಉತ್ತರ ಕೊಡಿ ಅಂತ ಹೇಳ್ತೇನೆ. ಎಸ್, ಓ ಟು ಶೈಲಜಾ. ಸರ್ ನಮಸ್ಕಾರ ಸರ್. ಇಂದು ಸರ್ ನವೀನ್ ಕುಮಾರ್ ಸರ್ ಅವ್ರ ಜೊತೆ ನಡೆದಂತ ಸಂವಾದ ತುಂಬಾ ಅದ್ಭುತವಾಗಿತ್ತು ಸರ್. ಪ್ರತಿಯೊಬ್ಬರಿಗೂ ಈ ಗುರಿ ಅಂತಕ್ಕಂಥದ್ದು ಬಹಳ ಅಗತ್ಯ. ಮುಂದೆ ಗುರಿ ಇರ್ಬೇಕು, ಹಿಂದೆ ಗುರು ಇರ್ಬೇಕು ಅಂತಾರೆ. ಹಾಗೆ ಬದುಕಿನಲ್ಲಿ ಯಾವುದೇ ಕ್ಷೇತ್ರದಲ್ಲಿರ್ಲಿ ಒಂದು ಒಳ್ಳೆ ಗುರಿಯನ್ನ ಇಟ್ಕೊಂಡು ಆ ಗುರಿ ಹೇಗಿರ್ಬೇಕು, ಸ್ಮಾರ್ಟ್ ಆಗಿರ್ಬೇಕಂತ ಸರ್ ತಿಳಿಸ್ಕೊಟ್ರು. ಹಾಗೇನೆ ಆ ಗುರಿಯಿಂದ ಓವರ್ಕಮ್ ಮಾಡೋದಕ್ಕ ಏನೇನು ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಅಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಏಕಾಗ್ರತೆಯನ್ನ ಬೆಳೆಸ್ಕೊಳ್ಳೋದಾಗಿರ್ಬೋದು, ಆಸಕ್ತಿ, ಜ್ಞಾನ, ಹಾಗೆ ಟೀಮ್ ವರ್ಕ್ ಆಗಿರ್ಬೋದು, ಅವ್ರು ಬೆಟರ್ ಡೈಲಿ ಉತ್ತಮ ಪಡಿಸಿಕೊಳ್ಳುವುದಾಗಿರ್ಬೋದು. ಹೀಗೆ ಇಂಥ 10 ಹಲವು ಮಾರ್ಗದರ್ಶನವನ್ನ ಸರ್ ಮಾಡಿದ್ರು. ಅವು ಪ್ರತಿಯೊಬ್ಬರ ಈ ವಿಡಿಯೋವನ್ನ ನೋಡ್ತಕ್ಕಂತ ಪ್ರತಿಯೊಬ್ಬರಿಗೂ ಕೂಡ ಒಂದು ಹೊಸ ತಿರುವನ್ನ, ಬದುಕಿನಲ್ಲಿ ಹೊಸ ಜ್ಞಾನವನ್ನ ಕೊಡುತ್ತೆ. ಹಾಗೆ ಅವರಿಗೆ ಮತ್ತೆ ಹೊಸ ಈಗ ಒಂದು ಗುರಿಯನ್ನ ಸಾಧಿಸುವ ಹಾದಿಯಲ್ಲಿ ಯಾವುದೋ ಅಡೆತಡೆ ಬಂದು ನಿಂತಿದ್ರು ಕೂಡ ಪುನಶ್ಚೇತನವನ್ನ ಕೊಡುವಂತಹ ಮಾತುಗಳು, ಪ್ರೇರಣೆಯನ್ನ ಸರ್ ತಿಳಿಸ್ಕೊಟ್ರು. ಹಾಗೆ ಎಲ್ಲಾ ಸಾಧಿಸಿದ್ಮೇಲೆ ಹಣ, ದುಡ್ಡು, ಆಸ್ತಿ ಏನು ನಾನು ಸಾಧಿಸೋದಿಲ್ಲ ಅಂದ್ಕೊಂಡಾಗ ಮತ್ತೆ ನಮ್ಮೆಡೆಗೆ ನೋಡುವಂತಹ ಒಂದು ಮನೋಭಾವವನ್ನ ಸರ್ ಹೇಳಿದ್ರು. ಹೊರಗ್ ಸಾಧಿಸಿದ್ದಾಯ್ತು, ಒಳಗಡೆ ನಿನ್ನ ಅಂತರಂಗದಲ್ಲಿರುವಂತ ಶಾಂತಿಯನ್ನ ನೀನು ಹುಡುಕ್ಬೇಕು, ಅಲ್ಲಿ ಆನಂದವನ್ನ ಕಂಡ್ಕೋಬೇಕು, ಅದು ಬದುಕಿನ ಶ್ರೇಷ್ಠ ಗುರಿ ಅಂತೇಳಿ. ಓಕೆ, ಗುಡ್. ಮೈಕ್ ಇನ್ನೊಂದ್ಸರಿ ಅನ್ಮಿಟ್ ಮಾಡ್ಕೊಳ್ಳಿ ಶೈಲಜಾ. ಓಕೆ, ಎಸ್. ಗುರಿಯನ್ನ ನಮ್ಮ ಅಂತರಂಗದ ಕಡೆ ಕೂಡ ತಾವು ತಿರುಗಿಸಿದ್ರಿ ಸರ್. ಅಂದ್ರೆ ಪ್ರತಿಯೊಬ್ಬರ ಜೀವನದ ಶ್ರೇಷ್ಠ ಗುರಿ ಅಂದ್ರೆ ಸಂತಸವನ್ನ ಕಾಣ್ತಕ್ಕಂಥದ್ದು. ಅದು ಸಂತಸ ಅಂತಕ್ಕಂಥದ್ದು ಹೊರಗಡೆ ಅಲ್ಲ. ಇವತ್ತು ಸಂತೋಷದ ಅನ್ವೇಷಣೆ ಅಂತಕ್ಕಂಥದ್ದು ಕೂಡ ಸರ್ ನಮ್ಗೆ ಕ್ಲಾಸ್ ಮಾಡಿ ಅದ್ರ ಬಗ್ಗೆ ಆಳವಾದ ಜ್ಞಾನವನ್ನ ಕೊಟ್ಟಿದ್ರು. ಈಗ ತಮ್ಮ ಮಾತಿನಲ್ಲಿ ಅದು ನನ್ಗೆ ಇನ್ನೂ ಹೆಚ್ಚು ದೃಢ ಆಗ್ತಾ ಹೋಯ್ತು ಸರ್. ಅಂದ್ರೆ ತಮ್ಮನ್ನ ತಾವು ಗೆಲ್ತಕ್ಕಂಥದ್ದು, ತಮ್ಮಲ್ಲಿರ್ತಕ್ಕಂಥ ಸಹಜ ಆನಂದವನ್ನ ಕಂಡ್ಕೊಂತಕ್ಕಂಥದ್ದು ಬದುಕಿನ ಶ್ರೇಷ್ಠ ಗುರಿ ಆಗುತ್ತೆ. ಹೀಗೆ ಮನುಷ್ಯನನ್ನ ವೃತ್ತಿಪರತೆಯಿಂದ ಹಿಡಿದು ಅವ್ರ ವ್ಯಕ್ತಿತ್ವ ವಿಕಾಸನದಿಂದ ಹಿಡಿದು ಅಧ್ಯಾತ್ಮದೆಡೆಗೂ ಕೂಡ ತಾವು ತಮ್ಮ ಒಂದು ಸುದೀರ್ಘ ಬದುಕಿನ ಪಯಣ ಒಂದು ತಾಸಿನಲ್ಲಿ ನಮ್ಗೆ ಮಾಡಿಸ್ಕೊಟ್ರಿ ಸರ್. ಅದಕ್ಕಾಗಿ ಸರ್ ಕೇಳಿದಂತ ಪ್ರಶ್ನೆಗಳು ತುಂಬಾ ಅದ್ಭುತವಾಗಿದ್ವು. ಅದಕ್ಕೆ ತಾವು ಉತ್ತರಿಸಿದಂತ ರೀತಿ ತುಂಬಾ ಅಮೋಘವಾಗಿತ್ತು ಸರ್. ಪ್ರತಿಯೊಬ್ಬ ಕೇಳುಗನಿಗೆ ಅದು ಜ್ಞಾನವನ್ನ ಕಟ್ಟಿಕೊಡುವಂತಹ ಬುದ್ಧಿ ತರ ಇತ್ತು ಸರ್. ಅದಕ್ಕಾಗಿ ತಮ್ಗೆ ನಮ್ಮ ಸರ್ ಮೊದಲನೇದಾಗಿ ಸರ್ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಸರ್. ಹಾಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ ಸರ್
ಜಯಪ್ರಕಾಶ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟು ತುಂಬಾ ಅತ್ಯುತ್ತಮವಾಗಿ ಸಂದರ್ಶನವನ್ನ, ಈ ಸಂವಾದವನ್ನ ನಡೆಸಿಕೊಟ್ರು. ನಮ್ಮ ಕೇಳುಗರಿಂದ ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನ ಸಲ್ಲಿಸ್ತೀನಿ ಸರ್. ಹಾಗೆ ನನ್ನೆಲ್ಲ ಎಸ್ ಕಲಿಕಾರ್ಥಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಅವರು ತಮ್ಮ ಪ್ರಶ್ನೆಗಳನ್ನ ಕೇಳಿದ್ರು, ತಮ್ಮ ಅನುಮಾನಗಳನ್ನ ಪರಿಹರಿಸಿಕೊಳ್ಳೋದ್ರ ಜೊತೆಗೆ ನಮಗೂ ಕೂಡ ಅದರಿಂದ ಅನುಕೂಲ ಆಯ್ತು. ಹಾಗಾಗಿ ಎಲ್ಲ ಕಲಿಕಾರ್ಥಿಗಳಿಗೂ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದವನ್ನ ಸಲ್ಲಿಸ್ತೀನಿ ಎಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಶೈಲಜಾ. ಕೊನೆಯಲ್ಲಿ ನಾನು ನಮ್ಮ ಯೂಟ್ಯೂಬ್ನಲ್ಲಿ ಯಾರು ಕಾಮೆಂಟ್ ಮಾಡಿದ್ದಾರೆ, ನಮ್ಮ ಝೂಮ್ನಲ್ಲಿ ಯಾರು ಕಾಮೆಂಟ್ ಮಾಡಿದ್ದಾರೆ ತಿಳಿಸ್ಬಿಟ್ಟು ಇವತ್ತಿನ ಯೂಟ್ಯೂಬ್ ಲೈವ್ ಸ್ಟಾಪ್ ಮಾಡ್ತಾನೆ. ಎಸ್, ಜವಳಿ ಸೌಮ್ಯ ಅವರು ದ ಕ್ಲಾಸ್ ವಾಸ್ ವೆರಿ ನೈಸ್ ಅಂತ ಇನ್ನೊಂದ್ಸರಿ ಬರ್ತಾರೆ, ಇನ್ನೊಂದ್ಸರಿ ವೆರಿ ನೈಸ್ ಇನ್ಫಾರ್ಮೇಷನ್ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಸರ್ ಅಂತ ಹೇಳಿದಿರಿ. ಸೊ ನವೀನ್ ಅವರಿಗೆ ತಲುಪಿದೆ ಅದು. ಇನ್ನು ಇನ್ನೊಬ್ಬರು ಅದ್ಭುತವಾದ ಸಂವಾದ ಸರ್, ತುಂಬ ಹೃದಯದ ಧನ್ಯವಾದಗಳು. ಇನ್ನೊಬ್ಬ ನವೀನ್ ಕುಮಾರ್, ನಮ್ಮ ಆನ್ಲೈನ್ನಲ್ಲಿ ಇರೋರು, ಇಸ್ರೋನಲ್ಲಿ ವರ್ಕ್ ಮಾಡೋರು ಕಳಿಸಿದ್ದಾರೆ. ದೆನ್ ಹನುಮೇಶ್ ಬಾದಾಮಿಯವರು, ಸರ್ ಆ್ಯಸ್ ಯು ಸೆಡ್ ರೈಟ್ಲಿ, ಆ್ಯಸ್ ಇಸ್ ನೇಮ್ ನವೀನ್ ಮೀನ್ಸ್ ಆಲ್ವೇಸ್ ನವೀನ, ನವನವೀನ, ಗ್ರೇಟ್. ಹನುಮೇಶ್ ಅವರು ನನ್ನ ಆತ್ಮೀಯ ಸ್ನೇಹಿತರು ಸರ್. ಅವರು ಚನ್ನಗಿರಿನಲ್ಲಿ LIC ಡೆವಲಪ್ಮೆಂಟ್ ಆಫೀಸರು. ವೆರಿ ಗುಡ್. ಹಾಗೆ ಅವರು ಈ ಕಾರ್ಯಕ್ರಮವನ್ನು ನೋಡಿ ಬಹಳ ಒಳ್ಳೆಯ ಆತ್ಮೀಯವಾದಂತಹ ಕಾಮೆಂಟ್ಗಳನ್ನು ಹಾಕಿದ್ದಾರೆ. ಅವರಿಗೆ ನಾನು ವಿಶೇಷವಾದ ಧನ್ಯವಾದಗಳು ಸಲ್ಲಿಸ್ತೇನೆ. ನನ್ನ ಎಸ್, ಸ್ನೇಹಿತರು ಸರ್, ಆತ್ಮೀಯ ತೀರ್ಥಪ್ಪ ಅವರು ಮೀನಿಂಗ್ಫುಲ್ ಮೀಟಿಂಗ್ ಟುಡೇ ಸರ್, ಥ್ಯಾಂಕ್ ಯು ಸೋ ಮಚ್ ಅಂದಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಪರಶುರಾಮ್ ಅವರು ಸಿರೂರ್, ಯುವ ಸಮುದಾಯ ಇವತ್ತು ತುಂಬ ಬುದ್ಧಿವಂತರು, ಆದರೆ ಮಾನವೀಯ ಮೌಲ್ಯಗಳು ತುಂಬ ಬೇಕು, ಇವತ್ತಿನ ಕಾಲದಲ್ಲಿ ಬೇಕೇ ಬೇಕು ಎಂದು ಯುವ ಸಮುದಾಯಕ್ಕೆ ಕಿವಿ ಮಾತು ಹೇಳಿದ ನವೀನ್ ಕುಮಾರ್ ಹಾಗೂ ಜಯಪ್ರಕಾಶ್ ಸರ್ಗೂ ಧನ್ಯವಾದಗಳು ಅಂತ ಹೇಳಿದ್ದೀರಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ದೆನ್ ನವೀನ್ ಕುಮಾರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದ್ಭುತ ಸಂವಾದ ಅಂತ ರೆಡ್ಮಿ ಮೊಬೈಲಿಂದ ಆ್ಯಡ್ ಮಾಡ್ಯಾರೆ. ಇನ್ಮೇಲೆ ನೆಕ್ಸ್ಟ್ ಝೂಮ್ ಮೀಟಿಂಗ್ ಎಲ್ಲ ಬಂದಾಗ ನಿಮ್ಮ ಹೆಸರು ಜೊತೆ ಬಂದರೆ ನಿಮ್ಮ ಹೆಸರು ಹಿಡಿದು ಕರಿತಾ ಇದ್ದೆ ಅಷ್ಟೇ. ಗಿರಿರಾಜು ಅವರು, ಮಿತ್ರ ನವೀನ್ ಅವರು, ನನ್ನನ್ನು ನಿಮಗೆ ಮತ್ತು ನಿಮ್ಮ ಸಂವಾದ ಕಾರ್ಯಕ್ರಮಕ್ಕೆ ಪರಿಚಯಿಸಿದ್ದಕ್ಕೆ ಧನ್ಯವಾದಗಳು. ಪ್ರತಿ ಗುರುವಾರ 8 ಗಂಟೆಗೆ ಯೂಟ್ಯೂಬ್ ಲೈವ್ ಬರ್ತಾ ಇರ್ತೀನಿ. ಸಾಮಾನ್ಯವಾಗಿ ಅತಿಥಿಗಳನ್ನು ಕರ್ಕೊಂಡು ಬರ್ತಾ ಇರ್ತೀನಿ. ತುಂಬ ಗಿರಿರಾಜ್ ಕೂಡ ನನ್ನ ಸ್ನೇಹಿತರು ಹಾಗೂ ನನ್ನ ಸಹೋದ್ಯೋಗಿ ಸರ್, ಗಿರಿರಾಜ್ ಅವರು. ವೆರಿ ಗುಡ್. ಎಸ್, ಸತೀಶ್ ಅವರು, ಪ್ರೋಗ್ರಾಮ್ ವಾಸ್ ಗುಡ್ ಅಂಡ್ ಹ್ಯಾಪಿ ಟು ಸಿ ಯು ಬೋತ್ ಲೆಜೆಂಡ್ಸ್ ಅಂತ ಕರೆದು ಬಿಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ನವೀನ್, ಥ್ಯಾಂಕ್ ಯು ವೆರಿ ಮಚ್. ಯೂಟ್ಯೂಬ್ ಲೈವ್ನಲ್ಲಿ ತಾವು ಭಾಗವಹಿಸಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್, ಧನ್ಯವಾದಗಳು. ನಾನು ಕೂಡ ನಿಮಗೆ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸಕ್ಕೆ ಇಚ್ಛೆ ಪಡ್ತೇನೆ. ವೆರಿ ಹ್ಯಾಪಿ ಟು ಬಿ ಆನ್ ಯುವರ್ ಫೋರಮ್. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ಮತ್ತೆ ಮುಂದಿನ ಗುರುವಾರ ರಾತ್ರಿ 8 ಗಂಟೆಗೆ ಬನ್ನಿ. ಯೂಟ್ಯೂಬ್ನಲ್ಲಿ ನೀವು ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ರೆ ನಾನು ಯಾವಾಗ ಲೈವ್ ಬರಲಿ ನಿಮಗೆ ಗೊತ್ತಾಗುತ್ತೆ, ಪ್ರೀಮಿಯರ್ ಹಾಕ್ಲಿ ಗೊತ್ತಾಗುತ್ತೆ. ಅದಕ್ಕೇನು ಮಾಡಬೇಕು, ಜಯಪ್ರಕಾಶ್ ನಾಗ್ತಿಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಬಟನ್ ಇರುತ್ತಲ್ಲ ಅದನ್ನು ಆಲ್ ಅಂತ ಪ್ರೆಸ್ ಮಾಡಿಬಿಡಿ. ನಾನು ಬಂದಾಗೆಲ್ಲ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಅಷ್ಟೇ ಮಾಡಬೇಕಾಗಿದ್ದು. ಫ್ರೀ ಬೇರೆ ಮೆಂಬರ್ಶಿಪ್ಪೂ ಇದೆ. ಅದು 98 ಐ ಥಿಂಕ್ 88 ರುಪೀಸ್ಗೇನೋ ಇದೆ. ಅಲ್ಲಿ ಸ್ವಲ್ಪ ಸ್ಪೆಷಲ್ ವಿಡಿಯೋಗಳು ಕೊಡ್ತೀನಿ. ಏನಂತೀರಿ, ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ? ಆನ್ಲೈನ್ ಆಫ್ಲೈನ್ ಕ್ಲಾಸು ಮಾಡ್ತಾ ಇರ್ತೀನಿ ನಾನು. ನವೀನ್ ಕುಮಾರ್ ಏನೋ LICನಲ್ಲಿ ಡೆವಲಪ್ಮೆಂಟ್ ಆಫೀಸರು, ಅಲ್ಲಿ ಉದ್ಯೋಗ ಕಟ್ಕೊಂಬಿಟ್ಟವ್ರೆ. ಅವರು ಪಾರ್ಟ್ ಟೈಮಲ್ಲಿ ಇಷ್ಟು ಮಾಡ್ತಾವ್ರೆ. ನಾವು ಅದಕ್ಕೆ ಏನು ಮಾಡಿಬಿಟ್ವಿ, ಫುಲ್ ಟೈಮ್ ಮಾಡೋಣ ಅಂತ ಈ ಕ್ಷೇತ್ರಕ್ಕೆ ಬಂದುಬಿಟ್ಟಿದ್ದೀವಿ. ಏನನ್ಸುತ್ತೆ ಕಾಮೆಂಟ್ ಮಾಡಿ. ಎಸ್, ಯೂಟ್ಯೂಬ್ ಲೈವ್ ಸ್ಟಾಪ್ ಮಾಡಿದೆ. ಇನ್ಫಾರ್ಮಲ್ ಆಗಿ ಮಾತಾಡ್ಬೋದು ಒಂದು 5 ನಿಮಿಷ. ಯಾರಾದರೂ ಮಾತಾಡೋದಿದ್ರೆ, ಪ್ರಶ್ನೆ ಕೇಳೋದಿದ್ರೆ ಬಿ ಓಪನ್. ವಿಡಿಯೋನಲ್ಲಿ ಇದ್ದವ್ರು ಆಲ್ಮೋಸ್ಟ್ ಎಲ್ಲರೂ ಮಾತಾಡಿದ್ರಿ. ಇನ್ನು ವಿಡಿಯೋನಲ್ಲಿ ಇಲ್ಲದೆ ಇರೋರು ಎಷ್ಟು ಜನ ಇದ್ದೀರಿ? ಓಕೆ, ಎಷ್ಟು ಜನ? ಏನಾರು ಮಾತಾಡೋದಿದ್ರೆ ಮಾತಾಡ್ಬಿಡ್ರಿ. ಈಗ ಟೈಮ್ ಕೊಟ್ಟಿದ್ದೀನಿ. ಲೈವ್ ಮುಗ್ದೋಗಿದೆ, ಯೂಟ್ಯೂಬ್ ಲೈವ್ ಫಿನಿಶ್ಡ್. ಓಕೆ.